ಹಲೋ ಡಿಯರ್ ಪಿ ಯು ಸ್ಟೂಡೆಂಟ್ಸ್, ವೆಲ್ಕಮ್ ಟು ಅಭ್ಯಾಸ ಅಕಾಡೆಮಿ ಯೂಟ್ಯೂಬ್ ಪ್ಲಾಟ್ಫಾರ್ಮ್. ಸೊ ಎಲ್ಲರೂ ನೀವು ಎಕ್ಸಾಮ್ಸ್ಗೆ ಪ್ರಿಪೇರ್ ಆಗಿದ್ದೀರಾ. ಸೊ ನಾಳೆನೇ ನಿಮ್ಮ ಎಕ್ಸಾಮ್ ಆಗಿದೆ. ಓಕೆ, ಸೊ ತುಂಬ ಜನ ಟೆನ್ಷನ್ ಆಗ್ತಾ ಇದೆ ಅಂತ ಮೆಸೇಜ್ ಮಾಡ್ತಾ ಇದ್ದೀರಾ. ಸೊ ದಯವಿಟ್ಟು ಯಾವುದೇ ರೀತಿ ಟೆನ್ಷನ್ ಬೇಡ. ಸೊ ನೀವು ಏನು ಓದಿದ್ದೀರಾ ಆ ಚಾಪ್ಟರ್ಸ್ಗಳನ್ನ ರಿವೈಸ್ ಮಾಡಿದ್ದೀರಾ ಆಲ್ರೆಡಿ. ಸೊ ಇವಾಗ ಆರಾಮಾಗಿ ಒಂದು ಚೆನ್ನಾಗಿ ನಿದ್ದೆ ಮಾಡಿ, ಸಫಿಷಿಯೆಂಟ್ ನಿದ್ದೆ ಮಾಡಿ, ಬೆಳಗ್ಗೆ ಎದ್ಬಿಟ್ಟು ಬೇಗನೆ ಕಾಲೇಜ್ಗೆ ರೀಚ್ ಆಗಿ. ಫಸ್ಟ್ ಆಫ್ ಆಲ್ ನನ್ನ ಕಡೆಯಿಂದ ಸಜೆಷನ್ನು, ಒಂದು 9 ಗಂಟೆಗೆ ರೀಚ್ ಆಗಿ ನಿಮಗೆ ಒಂದು 10:15 10:20 ಅಷ್ಟೊತ್ತಿಗೆ ಒಳಗಡೆ ಕರೀತಾರೆ. ಸೊ ಮೊದಲನೇದಾಗಿ ನಿಮಗೆ ಏನೇನು ಥಿಂಗ್ಸ್ ಕ್ಯಾರಿ ಮಾಡಬೇಕು ಅದನ್ನೆಲ್ಲ ನಾವು ಆ್ಯಕ್ಚುಲಿ ವಿಡಿಯೋದಲ್ಲಿ ಮಾಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ಡು ನೀವೇನು ಮಾಡಬೇಕು ಇವಾಗ ಅಂತ ಅಂದರೆ ಫೈನಲ್ ವಾರ್. ಓಕೆ, ಸೊ ಇದರಲ್ಲಿ ನೀವು ಈಗಲೇ ನೀವು ನಿಮ್ಮ ಬ್ಯಾಗ್ ಒಳಗಡೆ ಏನೇನು ಇಟ್ಕೊಳ್ಳಿ ಅಂತಂದರೆ, ಮೊದಲನೇದಾಗಿ ನಿಮಗೆ ಅಡ್ಮಿಷನ್ ಟಿಕೆಟ್ ಅದನ್ನು ಇಟ್ಕೊಳ್ಳಿ, ಒಂದು ಐ ಡಿ ಪ್ರೂಫು, ಪೆನ್ನು, ಬ್ಲ್ಯಾಕ್ ಮತ್ತು ಬ್ಲೂ ಬಾಲ್ ಪಾಯಿಂಟ್ ಪೆನ್ನ ಇಟ್ಕೊಳ್ಳಿ ಇವಾಗಲೇ ಬ್ಯಾಗಲ್ಲಿ. ಮೊದಲನೇದಾಗಿ ಹೇಳ್ತಿದ್ದೀನಿ, ಈಗಲೇ ಬ್ಯಾಗಲ್ಲಿ ಇಟ್ಕೊಳ್ಳಿ. ಮತ್ತೆ ಆಮೇಲೆ ಪ್ಯಾನಿಕ್ ಆಗ್ತೀರಾ. ಆಮೇಲೆ ನೀವು ಐ ಡಿ ಕಾರ್ಡ್ ತಂದಿಲ್ಲ, ಅದು ತಂದಿಲ್ಲ, ಇದು ತಂದಿಲ್ಲ ಅಂತ ಈಗಲೇ ಬ್ಯಾಗಲ್ಲಿ ಇಟ್ಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ, ಬೆಳಗ್ಗೆ ಎದ್ದು ಬ್ಯಾಗ್ ಎತ್ಕೊಂಡು ಹೋಗೋ ಥರ. ಓಕೆನಾ? ಸೊ ನನ್ನ ಕೇಳೋದಾದರೆ ಪೆನ್ಗಳನ್ನ ಒಂದು 2 ಸೆಟ್ ಪೆನ್ ಇಟ್ಕೊಳ್ಳಿ. ಓಕೆನಾ? ಒಂದು 2 ಸೆಟ್ಸ್ ಪೆನ್, ಒಂದು 4 ಪೆನ್ ತಗೊಂಡೋಗಿ. ಓಕೆನಾ? ಸೊ ಪೆನ್ನಲ್ಲಿ ಒಂದು ಪೆನ್ನಲ್ಲಿ ಸ್ವಲ್ಪ ಬರ್ದಿರಿ. ಓಕೆನಾ? ಸ್ವಲ್ಪ ಎಲ್ಲಾದ್ರೂ ಒಂದು 2 ಪೇಜ್ ಮೇಲೆ ಗೀಚಿರಿ. ಹೊಸ ಪೆನ್ನಲ್ಲಿ ನಿಮಗೆ ಸರಿಯಾಗಿ ಗೀಚಕ್ಕಾಗಲ್ಲ. ಸೊ ಅದಕ್ಕೋಸ್ಕರ ನೀವೊಂದು ಸ್ವಲ್ಪ ಗೀಚ್ಕೊಂಡು ಹೋಗಿರಿ. ಓಕೆನಾ? ಸೊ ಅಲ್ಲಿ ಅಟೆಂಡ್ ಮಾಡೋದಕ್ಕೆ ನಿಮಗೆ ಈಸಿ ಆಗುತ್ತೆ. ಸೊ ಈ 3 ಮಸ್ಟು. ಅದು ಬಿಟ್ಟರೆ ನಿಮ್ಗೆ ಏನೇನು ತೊಗೊಂಡು ಹೋಗ್ಬಾರ್ದು, ಕ್ಯಾಲ್ಸಿಯಲ್ಲೋ ಇಲ್ಲ ವಾಚು ಅದು ಇದೆಲ್ಲ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ. ಸೊ ಅದನ್ನ ಮಾಡಿ. ಮತ್ತೆ ನಾನು ಸಜೆಸ್ಟ್ ಮಾಡೋದು, ಯಾರ್ಯಾರು ಬೆಂಗಳೂರಲ್ಲಿ ಎಕ್ಸಾಮ್ಸ್ನ ಬರೀತಾ ಇದ್ದೀರಾ ದಯವಿಟ್ಟು ಬೇಗನೆ ಬಿಡಿ. ಓಕೆನಾ? ಸೊ ನಿಮಗೆ ಟ್ರಾಫಿಕ್ ಇರೋದ್ರಿಂದ ನಿಮಗೆ ಯಾವ ಟೈಮಲ್ಲಿ ಏನು ಬೇಕಾದ್ರೂ ಆಗ್ಬೋದು. ಬಿಫೋರ್ ನೀವು 9ಗೆ ಆ ಎಕ್ಸಾಮಿನೇಷನ್ ಸೆಂಟರ್ಗೆ ರೀಚ್ ಆಗೋ ಥರ ನೀವು ನೋಡ್ಕೊಳ್ಳಿ. ಸೊ ನನ್ನ ಸಜೆಷನ್ ಬಂದುಬಿಟ್ಟು, ನೀವು ಒಂದು 7ಗೆ ಬೆಂಗಳೂರಲ್ಲಿದ್ದವ್ರಿಗೆ ಒಂದು 7ಗೆ ಬಿಟ್ಟರೆ ನಿಮಗೆ ಒಂದು ಕವರ್ ಆಗುತ್ತೆ, ಬೇಗನೆ ಹೋಗಿ ರೀಚ್ ಆಗುತ್ತೆ. ಸೊ ನನ್ನ ಸಜೆಷನು ಒಂದು 9ಗೆ ಎಕ್ಸಾಮಿನೇಷನ್ ಸೆಂಟರ್ ಹತ್ರ ಹೋಗೋ ಥರ ನೋಡ್ಕೊಳ್ಳಿ. ಆ್ಯಂಡ್ ದೆನ್ ಎಕ್ಸಾಮಿನೇಷನ್ ಸೆಂಟರ್ ಹೋದ ತಕ್ಷಣ ನೀವೇನು ಮಾಡ್ತೀರಾ, ಬುಕ್ಸ್ನೆಲ್ಲ ತೊಗೊಂಬಿಟ್ಟು ರಿವಿಷನ್ ಮಾಡೋದು ಆ ಥರ ಮಾಡ್ತೀವಿ. ಆ ಥರ ಎಲ್ಲ ತುಂಬ ರಿವಿಷನ್ ಮಾಡೋಕೆ ಹೋದ್ರೆ ಏನಾಗ್ಬಿಡುತ್ತೆ ಅಂದರೆ ತಲೆ ಕೆಟ್ಬಿಡುತ್ತೆ. ಆಮೇಲೆ ಯಾವುದಾದ್ರು ಒಂದು ಓದ್ತಾ ಇದ್ರೆ ಇನ್ನೊಂದು ನೆನಪಾಗ್ತಾ ಇರುತ್ತೆ, ಆ ಥರ ಆಗುತ್ತೆ. ಸೊ ಆ ಥರ ತುಂಬ ಟೆನ್ಸಪ್ ಆಗಿ ಓದ್ಬಿಡಿ, ಕೂಲ್ ಆಗಿರಿ. ನಿಮ್ಮ ಮೈಂಡ್ನ ಎಷ್ಟು ಕೂಲಾಗಿ ಇಟ್ಕೋತೀರಾ ನಿಮ್ಗೆ ಅಷ್ಟು ನೀವು ಓದಿರೋದೆಲ್ಲ ಇರುತ್ತೆ. ಸೊ ನೀವು ತುಂಬ ಟೆನ್ಷನ್ ಆಗ್ತಿದ್ದಂಗೆ ನಿಮ್ಗೆ ಯಾವುದೋ ಒಂದು ಓದ್ತಿರ್ತಾರೆ, ಇನ್ನೊಂದು ಯಾವುದೋ ಒಂದು ನೆನಪಾಗ್ತಿರುತ್ತೆ, ಎಲ್ಲ ಮರ್ಜ್ ಆಗಿಬಿಡುತ್ತೆ. ಸೊ ದಟ್ ಶುಡ್ ಹ್ಯಾಪನ್. ಕೂಲಾಗಿರಿ. ನೀವು ಎಷ್ಟು ಕೂಲಾಗಿರ್ತೀರೋ ಅಷ್ಟು. ಮತ್ತೆ ನೀವು ಕಾಲೇಜಲ್ಲಿ ಹೋಗ್ತೀರಾ, ನಿಮ್ಮ ಕಾಲೇಜಿಗೆ ಹೋಗ್ಬಿಟ್ಟು ಫ್ರೆಂಡ್ಸ್ ಜೊತೆ ಮಾತಾಡ್ಕೊಂಡು ಹೋಗ್ತೀರಾ. ಸೊ ಮಾತಾಡೋಕೆ ಹೋಗ್ಬಿಡಿ, ಆದಷ್ಟು ಮಾತುಗಳನ್ನ ಅವಾಯ್ಡ್ ಮಾಡಿ ಕೂಲಾಗಿ ಕೂತ್ಕೊಂಡಿರಿ. ಸೊ ನಿಮ್ಮ ಫ್ರೆಂಡ್ಸ್ ಜೊತೆ ಹೋಗಿ ಅದು ಇದು ಆಟೆ ಹೋಗ್ಕೊಂಡು ಕೂತ್ಕೊಳ್ಳೋದು, ಎಕ್ಸಾಮ್ ಸೆಂಟರ್ ಹತ್ರ ಆ ಥರ ಎಲ್ಲ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಕೂಲಾಗಿ ಆದಷ್ಟು ಸೈಲೆಂಟ್ ಆಗಿ ಇರಿ. ಓಕೆನಾ? ದಟ್ ಇಸ್ ಥಿಂಗ್. ತುಂಬ ಹರಿ ರಿವಿಷನ್ ಮಾಡಕ್ಕೆ ಹೋಗ್ಬಿಡಿ. ಎಕ್ಸಾಮಿನೇಷನ್ 10 ನಿಮಿಷ ಇರುತ್ತೆ, 10:20 ಕರೀತಾರೆ ಅವರು. 10 o'clock ಹಂಗೆ ಬುಕ್ ಹಿಡ್ಕೊಂಡು ಪೇಜ್ ತಿರುವಾಗ್ತಿರ್ತಾರೆ. ಸೊ ಅದನ್ನು ಮಾಡಕ್ಕೆ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ಗೆ ಹರಿ ರಿವಿಷನ್ ಮಾಡಕ್ಕೆ ಹೋದ್ರೆ ಏನಾದ್ರೆ ತುಂಬ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಗೊತ್ತಿರೋದು ಮರ್ತೋಗ್ಬಿಡುತ್ತೆ. ಸೊ ನಿಮ್ಮ ಮೈಂಡ್ ಸೆಟ್ನ ಕೂಲಾಗಿ ಇಟ್ಕೊಳ್ಳಿ. ದಟ್ ಈಸ್ ಒನ್ ಥಿಂಗ್. ಯಾವ್ಯಾವ ಥಿಂಗ್ಸ್ನ ಕ್ಯಾರಿ ಮಾಡ್ಬೇಕಂತ ಹೇಳಿದ್ದೀನಿ. ಸೊ ಅದು ಒಂದು. ಓಕೆ, ಮತ್ತೆ ಭಯ ಪಡಕ್ಕೆ ಹೋಗ್ಬೇಡಿ, ಯಾರು ಭಯ ಪಡಕ್ಕೆ ಹೋಗ್ಬೇಡಿ. ಸೊ ಇದೊಂದು ನಾನು ನಿಮ್ಗೆ ಹೇಳಬಲ್ಲೆ. ಓಕೆನಾ? ಸೊ ನೀವು ಭಯ ಪಟ್ಟಷ್ಟು ನಿಮಗೆ ಪ್ಯಾನಿಕ್ನೆಸ್ ಜಾಸ್ತಿ ಆಗುತ್ತೆ. ನೀವು ಎಕ್ಸಾಮ್ ಅಟೆಂಡ್ ಮಾಡೋದು ಎಕ್ಸಾಮ್ ಮೇಲೆ ತುಂಬ ಅಫೆಕ್ಟ್ ಆಗುತ್ತೆ. ಭಯ ಪಡಕ್ಕೆ ಹೋಗ್ಬೇಡಿ. ಸಪೋಸ್ ಓದಿಲ್ಲ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನೀನು ಒಬ್ಬನೇ ಓದಿಲ್ಲ ಅಂತ ಅಲ್ಲ. ಓಕೆನಾ? 3 ಲಕ್ಷ ಜನದಲ್ಲಿ 3 ಲಕ್ಷ ಜನ ಓದೇ ಇರಲ್ಲ. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನೀನೇ ಇದ್ದಿರೊಳಗೆ ಸ್ವಲ್ಪ ಓದಿದ್ಯಾ ಅಂತ ಅಂದ್ಕೊಂಡು ನಿನ್ಗೆ ನಾನೇ ಚೆನ್ನಾಗಿ ಓದಿದ್ದೀನಪ್ಪ ಅಂದ್ಕೊಂಡು ಆ ಮೈಂಡ್ಸೆಟ್, ಆ ಪಾಸಿಟಿವ್ ಮೈಂಡ್ಸೆಟ್ಟಲ್ಲೇ ಹೋಗು. ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅರ್ಥದಲ್ವಾ? ಸೊ ದಟ್ ಈಸ್ ಒನ್ ಥಿಂಗ್. ಈ ವಿಷಯಗಳನ್ನ ಇವನ್ನೆಲ್ಲ ತಗೊಂಡೋಗಿ, ಅದು ನಿಮಗೆ ಗೊತ್ತಿರುತ್ತೆ. ಆ್ಯಂಡ್ ನೆಕ್ಸ್ಟ್ ವಿಷಯ ನಾನು ಹೇಳೋದೇನಪ್ಪ ಅಂದರೆ, ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ ಫಸ್ಟ್ ಆಫ್ ಆಲ್. ಓಕೆನಾ? ಅಯ್ಯೋ ನಾನೇನು ಓದಿಲ್ಲ, ನನ್ನ ಫ್ರೆಂಡ್ ಓದಿದ್ದಾನೆ, ಅವನೆಲ್ಲ ರಿವಿಷನ್ ಮಾಡಿದ್ದಾನೆ. CET ಹಂಗೆ ಆಗೋದೇ ಇಲ್ಲ. ಓಕೆನಾ? ನೀನೇನು ಓದಿದ್ಯಾ ಆ ಟಾಪಿಕ್ಸ್ನ ರಿವಿಷನ್ ಮಾಡಿದ್ಯಾ ಆಲ್ರೆಡಿ. ಓಕೆ? ಸೊ ನಿನ್ನ ಮೇಲೆ ನಿನಗೆ ನಂಬಿಕೆ ಇರಲಿ, ನೀನೇ ಬೆಸ್ಟ್. ಅರ್ಥದಲ್ವಾ? ಸೊ ನಿನ್ಗಿಂತ ಬೆಸ್ಟ್ ಇನ್ಯಾರೂ ಇಲ್ಲ ಅಂತ ಅಂದ್ಕೊಂಡು ನೀನು ಎಕ್ಸಾಮ್ ಅಟೆಂಡ್ ಮಾಡು. ಒಂದು ಪಾಸಿಟಿವ್ ಮೈಂಡ್ ಸೆಟ್ಟಲ್ಲೂ ಎಕ್ಸಾಮ್ ಅಟೆಂಡ್ ಮಾಡು. ನಿಮ್ಮ ಅಟ್ಮಾಸ್ಫಿಯರ್ ಕೂಡ ನಿನ್ನ ಸಪೋರ್ಟ್ ಮಾಡುತ್ತೆ. ನೀನು ಹೋಗ್ಬೇಕಾದ್ರೆ ನೆಗೆಟಿವ್ ಥಾಟ್ಸ್ ಇಟ್ಕೊಂಡು ಹೋಗಿ ನೀನು ಎಕ್ಸಾಮ್ ಅಟೆಂಡ್ ಮಾಡ್ತೀನಿ ಅಂತಂದರೆ ಆ ಎಕ್ಸಾಮಿನೇಷನ್ ಅಟ್ಮಾಸ್ಫಿಯರ್ ಕೂಡ ನಿನ್ಗೆ ಸಪೋರ್ಟ್ ಮಾಡಲ್ಲ. ಓಕೆನಾ? ನೀನು ಎಷ್ಟು ಪಾಸಿಟಿವ್ ಆಗಿರ್ತೀಯ, ನಾನೇ ಹೀರೋ ಅನ್ನೋ ಥರ ಹೋಗ್ಬೇಕು, ಎಕ್ಸಾಮ್ ಅಟೆಂಡ್ ಮಾಡಿರ್ಬೇಕು. ಓಕೆನಾ? ಏನು ಓದಿಲ್ವ ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನೀನು ಹಾಕಿದ್ದೆಲ್ಲ ರೈಟ್ ಆಗುತ್ತೆ, ಬರ್ಕೊಡ್ತೀನಿ, ತಲೆನೇ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ಓಕೆನಾ? ನಾನು ಹಾಕಿದ್ದೆಲ್ಲ ರೈಟ್ ಆಗುತ್ತೆ ಅಂತ ಹೇಳಕ್ ಹೋಗ್ಬೇಡ. ಓಕೆ, ಆಗುತ್ತೆ. ಆ್ಯಂಡ್ ಇದಾದ ನಂತರ ಸ್ವಲ್ಪ ಟಿಪ್ಸ್ಗಳನ್ನ ನಾನು ಹೇಳ್ತೀನಿ ವೈಲ್ ಆನ್ಸರಿಂಗ್ ದಿ ಕ್ವಶನ್ಸ್. ನೀವೇನು ಮಾಡಿ, KCET ನಲ್ಲಿ ಯಾವುದೇ ರೀತಿ ನೆಗೆಟಿವ್ ಇರೋದಿಲ್ಲ. ಹಾಗಾಗಿ ಬೆಸ್ಟ್ ನೀವೇನ್ ಮಾಡಬೇಕು,
ಎಲ್ಲ ಕ್ವಶನ್ಸು ಅಟೆಂಡ್ ಮಾಡ್ತಾ ಹೋಗಿ. ಯಾವ ಕ್ವಶನ್ನು ಬಿಡಕ್ಕೆ ಹೋಗ್ಬೇಡಿ, ಪ್ರತಿಯೊಂದು ಕ್ವಶನ್ ಅಟೆಂಡ್ ಮಾಡಿ. ಯಾಕಂತಂದ್ರೆ ನೆಗೆಟಿವ್ ಇಲ್ಲ. ಓಕೆನಾ, ಇದು ಒಂದು ಕೆಲಸ. ಮತ್ತೆ ವೆನ್ ಇಟ್ ಕಮ್ಸ್ ಟು ಫಿಸಿಕ್ಸ್ ಅಂಡ್ ಕೆಮಿಸ್ಟ್ರಿ ಎಕ್ಸಾಮ್ಸ್ಗೆ ನಿಮಗೆ ಥಿಯರಿ ಕನ್ಸೆಪ್ಟ್ ರಿಲೇಟೆಡ್ ಕ್ವಶನ್ಸ್ಗಳನ್ನ ಫಸ್ಟ್ ಅಟೆಂಡ್ ಮಾಡಿ. ಅಂಡ್ ನ್ಯೂಮರಿಕಲ್ಸ್ನ ಆದಷ್ಟು ಕೊನೆಯಲ್ಲಿ ಇಟ್ಕೊಳಕ್ ಹೋಗಿ. ಯಾಕಂತಂದ್ರೆ ನಿಮಗೆ ನ್ಯೂಮರಿಕಲ್ಸು ಕನ್ಸೆಪ್ಟ್ ಓರಿಯೆಂಟೆಡ್ ಕ್ವಶನ್ಸ್ಗೆ ಯೋಚನೆ ಮಾಡೋದಿರೋದಿಲ್ಲ. ಓಕೆನಾ, ಈ ಥಿಯರಿ ಕ್ವಶನ್ಸ್ಗಳೆಲ್ಲ ಯೋಚನೆ ಮಾಡೋದಿರೋದಿಲ್ಲ. ಕ್ವಶನ್ ಓದ್ತೀರಾ, ಅದು ಗೊತ್ತಿದ್ರೆ ಹಾಕ್ತೀರಾ, ಗೊತ್ತಿಲ್ಲ ಅಂದ್ರೆ ಬಿಡ್ತೀರಾ. ಓಕೆನಾ, ಗೊತ್ತಿದ್ರೆ ಹಾಕ್ಬಿಡ್ತೀರಾ. ಬಟ್ ನ್ಯೂಮರಿಕಲ್ಸ್ ಪ್ರಾಬ್ಲಮ್ಸ್ಗೆಲ್ಲ ಇಟ್ ಟೇಕ್ಸ್ ಟೈಮ್. ಓಕೆನಾ, ಸೊ ನೀವು ಸ್ಟಾರ್ಟಿಂಗ್ ಅಲ್ಲೇನೆ 5 ನಿಮಿಷ 6 ನಿಮಿಷ ಒಂದೊಂದು ಕ್ವಶನ್ ವೇಸ್ಟ್ ಮಾಡ್ತಾ ಹೋದ್ರೆ ನಿಮ್ಗೆ ಎಕ್ಸಾಮ್ ಅಟ್ ದಿ ಎಂಡ್ ಆಫ್ ದಿ ಕ್ವಶನ್ಸ್ ನಿಮ್ಗೆ ಏನಾದ್ರು ಥಿಯರಿ ಕ್ವಶನ್ಸ್ಗಳಿದ್ರೆ ಪ್ರಾಬ್ಲಮ್ ಆಗ್ಬಿಡುತ್ತೆ. ಆಮೇಲೆ ಹರಿಬರಿನಲ್ಲಿ ಯಾವ್ದಾದ್ರು ಹಾಕ್ಬತ್ತೀಯ. ಓಕೆನಾ, ಆ ಥರ ಆಗೋದು ಬೇಡ. ಓಕೆನಾ, ಥಿಯರಿ ಕ್ವಶನ್ಸ್ನ ಫಸ್ಟ್ ಅಟೆಂಡ್ ಮಾಡಿ, ನ್ಯೂಮರಿಕಲ್ಸ್ನ ಕೊನೆಯಲ್ಲಿ ಇಟ್ಕೊಂಡ್ರೆ ತುಂಬಾ ಒಳ್ಳೇದು. ನ್ಯೂಮರಿಕಲ್ಸ್ನ ಕೊನೆಯಲ್ಲಿ ಇಟ್ಕೊಳ್ಳಿ ಅಂತಲ್ಲ, ಇಫ್ ಯು ಆರ್ ಸ್ಟ್ರಾಂಗ್ ಇನಫ್ ವಿತ್ ನ್ಯೂಮರಿಕಲ್ಸ್, ನೀವು ನ್ಯೂಮರಿಕಲ್ಸ್ ಕೂಡ ಮಾಡ್ಬೋದು. ಇಟ್ ಇಸ್ ಅಪ್ ಟು ಯು. ಓಕೆ, ದಟ್ ಈಸ್ ಒನ್ ಥಿಂಗ್. ನೀವು ಆಲ್ರೆಡಿ PYQಸ್ನೆಲ್ಲ ಸಾಲ್ವ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಾಗಿರುತ್ತೆ ಯಾವ್ದು ಕ್ವಶನ್ ಮಾಡ್ಬೇಕಂತ. ಸೊ ದಟ್ ಈಸ್ ಒನ್ ಥಿಂಗ್. ಯಾವುದೇ ಕ್ವಶನ್ ಬಿಟ್ಟು ಬರಂಗಿಲ್ಲ. ಓಕೆ, ಮತ್ತೆ ಸ್ಟಾರ್ಟಿಂಗ್ ಒಂದು 10:35ಗೆ ನಿಮಗೆ ಕ್ವಶನ್ ಪೇಪರ್ ಕೊಡ್ತಾರೆ. ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಏನು ಮಾಡಿ ಅಂತಂದ್ರೆ, ನೀವು ಮೊದಲನೇದಾಗಿ 5 ನಿಮಿಷ ಕೂಲ್ ಆಗಿರಿ ಫಸ್ಟ್. ಓಕೆನಾ, ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ನಿಮ್ಮ ಹಾರ್ಟ್ ಬೀಟ್ ಎಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಓದಿರೋನಿಗೆ, ಓದಿಲ್ಲ ಅಂದ್ರೆ ತಲೆ ಕೆಡ್ಸ್ಕೊಳಕ್ಕಾಗಲ್ಲ. ಓದಿರೋನ್ಗೆ ಆ ಥರ ತುಂಬ ಟೆನ್ಸಪ್ ಆಗೋ ಚಾನ್ಸ್ ಇರುತ್ತೆ. ಆ ಥರ ಮಾಡ್ಕೊಳ್ಳೋದು ಕೂಲಾಗಿ 2 ನಿಮಿಷ ಕಣ್ಣು ಮುಚ್ಚಿ ಧ್ಯಾನ ಮಾಡೋ ಥರ ಮಾಡಿ, ನೀಟಾಗಿ ಅವ್ರು ಕ್ವಶನ್ ಪೇಪರ್ ಓಪನ್ ಮಾಡಿ ಅಂದ ತಕ್ಷಣ ಓಪನ್ ಮಾಡಿ ಒಂದ್ಸಾರಿ ಎಲ್ಲ 60 ಕ್ವಶನ್ನು ಗ್ಲಾನ್ಸ್ ಮಾಡಿ, ಎಲ್ಲ ಪೇಜು ತಿರುವಾಗಿ. ಸೊ ದಟ್ ಯು ವಿಲ್ ಕಮ್ ಟು ನೋ ನನಗೆ ಈಸಿ ಕ್ವಶನ್ಸ್ ಎಲ್ಲಿದ್ದಾವೆ ಅಂತ. ಸ್ವಲ್ಪ ಜನಕ್ಕೆ ಈಸಿ ಕ್ವಶನ್ಸ್ ಎಂಡಲ್ಲಿ ಇರ್ತವೆ. ಓಕೆನಾ, ಸೊ ನಿಮಗೆ ಬಂದಿರೋ ಪೇಪರಲ್ಲಿ ಸ್ಟಾರ್ಟಿಂಗಲ್ಲೇ ಕಷ್ಟ ಕ್ವಶನ್ಸ್ ಇರ್ಬೋದು. ಹಂಗಾಗಿ ಅದು ಆಗಬಾರ್ದು. ಹಂಗಾಗಿ ಒಂದು 5 ನಿಮಿಷ, ಓಕೆನಾ, 5 ನಿಮಿಷನೂ ಬೇಡ, ಒಂದು 3-4 ನಿಮಿಷ ಗೊತ್ತಾಗುತ್ತೆ. ನೀವು ಆಲ್ರೆಡಿ ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ್ಯಾವ ಟಾಪಿಕ್ಸ್ ಎಲ್ಲೆಲ್ಲಿ ಬರ್ತವೆ ಅಂತ, ಎಲ್ಲೆಲ್ಲಿ ಕ್ವಶನ್ಸ್ ಇದ್ದಾವೆ ಅಂತ. ಹಾಗಾಗಿ ಒಂದ್ಸರಿ ಗ್ಲಾನ್ಸ್ ಮಾಡೋದು ತುಂಬಾ ಒಳ್ಳೆ. ಒಂದು 2-3 ನಿಮಿಷ, ಮ್ಯಾಕ್ಸಿಮಮ್ 5 ನಿಮಿಷ ಒಂದ್ಸರಿ ಗ್ಲಾನ್ಸ್ ಮಾಡಿ. ಅಂದ್ರೆ ನಾನು ಯಾವ ಕ್ವಶನ್ ಅಟೆಂಡ್ ಮಾಡಬಹುದು ಅಂತ. ಓಕೆ, ದಟ್ ಈಸ್ ಒನ್ ಥಿಂಗ್. ಇಷ್ಟು ನಿಮಗೆ ಗೊತ್ತಿರಲಿ. ಅದಾದ್ಮೇಲೆ ಯಾವ್ದು ಕ್ವಶನ್ ಬಿಟ್ಟು ಬರಬಾರ್ದು. ಇದು ಮತ್ತೆ ಹೇಳ್ತಾ ಇದ್ದೀನಿ. ಅದು ಮತ್ತೆ ಒಂದು ಕ್ವಶನ್ಗೆ ಏನೋ ಟೈಮ್ ಜಾಸ್ತಿ, ಒಂದು 2-3 ನಿಮಿಷ 5 ನಿಮಿಷ ತಗೊಂತಿದೆ ಅಂತಂದ್ರೆ ದಯವಿಟ್ಟು ಆ ಕ್ವಶನ್ ಸ್ಕಿಪ್ ಮಾಡಿ. ಆ ಕ್ವಶನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಕ್ವಶನಿಗೆ ಬನ್ನಿ. ನಿಮ್ಗೆ ಗೊತ್ತಿರಲ್ಲ, ಟೈಮ್ ವೇಸ್ಟ್ ಆಗ್ತಾ ಇರುತ್ತೆ. ಓಕೆ, ಸೊ ನಿಮಗೆ ತುಂಬಾ ಟೈಮ್ ಕಡಿಮೆ ಇರೋದ್ರಿಂದ ನೀವು ಅದರ ಟೈಮ್ ವೇಸ್ಟ್ ಮಾಡೋಕ್ಕಲ್ಲ. 3-4 ನಿಮಿಷ ಅಂತಂದ್ರೆ ಬಿಟ್ಬಿಡಿ ಅಷ್ಟೇ. ಅದನ್ನ ಬಿಟ್ಬಿಟ್ಟು ನೆಕ್ಸ್ಟ್ ಕ್ವಶನ್ ಮಾಡ್ತಾ ಹೋಗಿ, ಗೊತ್ತಿರೋದು ಅಟೆಂಡ್ ಮಾಡ್ತಾ ಹೋಗಿ. ನಿಂಗೆ ಗೊತ್ತಿಲ್ಲದನ್ನ ಎಷ್ಟೇ ಅಟೆಂಡ್ ಮಾಡಿದ್ರು ಅದು ಯೂಸ್ ಇಲ್ಲ. ಓಕೆನಾ, ಗೊತ್ತಾಗಲ್ಲ. ಸೊ ಕೊನೆಯಲ್ಲಿ ಬಂದ್ಬಿಟ್ಟು ನೀನು ಯಾವುದೋ ಒಂದು ಗೆಸ್ ಪ್ರಕಾರ ನೀವು ಆನ್ಸರ್ ಮಾಡ್ತಾ ಹೋಗಿ. ಓಕೆನಾ, ಸೊ ಹಂಗಾಗಿ ನಿಮ್ಗೆ ಆನ್ಸರ್ ಆಗೋ ಚಾನ್ಸ್ ಇರುತ್ತೆ. ಮತ್ತೆ ಇನ್ನು ತುಂಬಾ ಟ್ರಿಕ್ಸ್ಗಳಿದೆ. ಆ ಟ್ರಿಕ್ಸ್ಗಳೆಲ್ಲ ಯಾವ ವರ್ಕ್ ಆಗಲ್ಲ ನನಗೆ ಗೊತ್ತಿರೋ ಪ್ರಕಾರ. ಆದಷ್ಟು ನೀವು PYQಸ್ನೆಲ್ಲ ಸಾಲ್ವ್ ಮಾಡಿದ್ರೆ ಒಂದು ಸ್ಟ್ರಾಟಜಿ ಅಂತೂ ಗೊತ್ತಾಗಿರುತ್ತೆ. ಅದ್ರ ಪ್ರಕಾರ ನೀವು ಮಾಡ್ತಾ ಹೋಗಿ. ಸೊ ಯಾರು ಪ್ಯಾನಿಕ್ ಮಾಡೋ ಅವಶ್ಯಕತೆ ಇಲ್ಲ. ಸೊ ನೀನು ಪ್ರಿಪೇರ್ ಆಗಿಲ್ಲ, ಅಯ್ಯೋ ಆ ಥರ ಇಲ್ಲ, ಏನಿಲ್ಲ. ಓಕೆನಾ, ಸೊ ಯಾರು ಪ್ರಿಪೇರ್ ಆಗಿರಲ್ಲ. ಸೊ ಹಂಗಾಗಿ ನೀನು ಏನು ಪ್ರಿಪೇರ್ ಆಗಿದ್ಯಾ ನೀನೇ ಬೆಸ್ಟು. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬೇಡ. ನಿಮ್ದು ಒಳ್ಳೆ ರ್ಯಾಂಕೇ ಬರುತ್ತೆ. ಸೊ ಹೋಗಿ ಆರಾಮಾಗಿ ಹೋಗಿ ಎಕ್ಸಾಮ್ ಬರೆದು ಕೂಲಾಗಿ ಮನೆಗೆ ಬನ್ನಿ. ಓಕೆನಾ, ವರಿ ಮಾಡ್ಕೊಳಕ್ಕೆ ಹೋಗ್ಬಿಡಿ. ಎಲ್ರಿಗೂ ಆಲ್ ದಿ ಬೆಸ್ಟ್. ನಮ್ಮ ಕಡೆಯಿಂದ, ನಮ್ಮ ಅಕಾಡೆಮಿ ಕಡೆಯಿಂದ ನಿಮ್ಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾವು ಅಭಿಷೇಕ ಬೇರೆ ಮಾಡ್ಸೋಣ ಅಂತಿದ್ದೀವಿ ಎಕ್ಸಾಮ್ ಎಲ್ಲ ಆದಮೇಲೆ. ತಲೆ ಕೆಡಿಸ್ಕೊಳಕ್ಕೆ ಹೋಗ್ಬಿಡಿ, ನಿಮಗೆಲ್ಲ ಒಳ್ಳೇದಾಗೇ ಆಗುತ್ತೆ. ಸೊ ನನ್ನ ಕಡೆಯಿಂದ ನಮ್ಮ ಮಕ್ಕಳಿಗೋಸ್ಕರ ಆಲ್ ದಿ ಬೆಸ್ಟ್ ಹೇಳ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೇದಾಗಲಿ, ಎಲ್ರಿಗೂ ಒಳ್ಳೆ ಮಾರ್ಕ್ಸ್ ಬರಲಿ. ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.